ಇದೆ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಅಂತ್ಯಕ್ರಿಯೆಗೈದ ರುದ್ರಭೂಮಿ. ಇದೇ ರುದ್ರಭೂಮಿ. ಸಹೋದರರೇ, ಅಪ್ಪಾಜಿ, ಇದು ಸೌಬಲರಾಜ ಈ ಶಕುನಿಯ ಅಂತಿಮ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ, ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ. ಸೌಬಲರಾಜ ಶಕುನಿ, ಅಂದು ನಿನ್ನ ಹತಭಾಗ್ಯ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನನ ವಂಶವನ್ನು ನಿರ್ವಂಶವಾಗಿ ನಾಶ ಮಾಡುತ್ತೇನೆಂದು ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಏಕಿ ಕುಕ್ಷಿ ಬಗೆಯುವ ಗುಹ ಕಂಠ ಕರ್ಕಶಗೇಕೆ? ಏನೀ ಪ್ರಯಾಗ್ನಿಯಲ್ಲಿ ಪ್ರಚೋದನಗೈವ ಪ್ರಚಂಡ ಚಂಡ ಮಾರುತದ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ ಕುಹ ಕುಕ್ಷೀಕತೆಯ ಪ್ರವೀಣ, ಮಾಸ್ತರ್ಯದ ಮಹಾನಿಪುಣ, ಕಪಟ ದೂತ ವಿದ್ಯಾ ವಿಶಾರದನಾದ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಹೋ ನನ್ನ ವಂಶಕ್ಷೇಕೆ ಕಾರಣಕರ್ತನಾದ ದುರ್ಜಾತ, ದುರ್ನೀತ, ದುರ್ಯೋಧನೆ ಕೇಳು. ಅಂದು ನಿರಪರಾಧಿಗಳು ಗಾಂಧರ ದೇಶದ ವಂಶೋದ್ಧಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಬಂಧಿಸಿ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಕಠೋರ ಶಿಕ್ಷೆಯನ್ನು ನೆನೆಸಿಕೊಂಡರೆ ಅಬ್ಬಾ, ಈಗಲೂ ಸಹ ನನ್ನ ಹೆದೆಯು ಢವ 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 ಢವನೆ ಬಡಿಯುತ್ತಿರುವುದು. ನನ್ನ ಕೈ ಕಾಲುಗಳು ಭಯದಿಂದ ಘಡಘಡನೆ ನಡುಗುತ್ತಿರುವುದು. ನನ್ನ ದೇಹದ ನರನಾಡಿಗಳಲ್ಲಿ ಸೇಡಿನ ಜ್ವಾಲೆಯು, ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ, ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನೀನು ನಮ್ಮನ್ನೆಲ್ಲ ಬಂಧಿಸಿ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನೀಡುತ್ತಿದ್ದ ದಿನಕ್ಕೆ 1 ಹಿಡಿ ಅನ್ನ, 1 ಹೊಳದ ನೀರು. ಆದರೆ ಆ ಇಡೀ ಅನ್ನದಿಂದ ಹೊಳೆದ ನೀರಿನಿಂದ ನಮ್ಮೆಲ್ಲರ ಹಸಿವು ನೀಗುತ್ತಿರಲಿಲ್ಲ ದುರ್ಯೋಧನ, ನಮ್ಮೆಲ್ಲರ ಹಸಿವು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಒಟ್ಟಿಗೆ ಸೇರಿ, ಅಣ್ಣ ಶಕುನಿ, ಮುಂದಿನ ಕುರುಕ್ಷೇತ್ರದ ಕುರು ಪಾಂಡವರ ಸಂಗ್ರಾಮದಲ್ಲಿ ಕುರುಕುಲ ವಂಶವನ್ನು ನಿರ್ಮೂಲನೆಗೈಯಲು ನಿನ್ನಿಂದರದಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲವೆಂದು ಹೇಳಿ ನೀನು ನೀಡುತ್ತಿದ್ದ ಆ ಹಿಡಿ ಅನ್ನವನ್ನು, ಒಳಗೆ ನೀರನ್ನು ನನಗೆ ಕೊಟ್ಟು ನನ್ನ ದೇಹದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ಅವರೆಲ್ಲರೂ ಉಪವಾಸಗೈದು ಹಸುವಿನ ದಾಹದಿಂದ ಬಳಲುತ್ತಾ ಒಬ್ಬೊಬ್ಬರಾಗಿ ಅದರಾದರು. ದುರ್ಯೋಧನ ಒಬ್ಬೊಬ್ಬರಾಗಿ ಅದರಾದರು. ದುರ್ಯೋಧನ, ಆ ದಾರುಣ ದೃಶ್ಯವು ಈಗಲೂ ಸಹ ನನ್ನ ಶ್ರುತಿಪಟದಲ್ಲಿ ಅಳಿಯದೆ ಉಳಿದು ನಿರಂತರ ಬಡಭಾಗ್ನಿಯ ಜ್ವಾಲೆಯಿಂದ ನೊಂದು ಬೆಂದು ಕೃಶವಾಗಿರುವ ನನ್ನೀ ದೇಹವನ್ನು ಹಣುವಾಗಿ ಛಿದ್ರವಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾಸ್ತರ್ಯದ ಹೊರತಾಗಿ
ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿಯಲು ಅಸಾಧ್ಯ. ದುರ್ಯೋಧನ, ನನ್ನಲ್ಲಿ ಉಳಿಯಲು ಅಸಾಧ್ಯ. ದುರ್ವಿಧಿಯ ಅಡ್ಡ ಆಸದಿಂದ ಮದೋನ್ಮತ್ತನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ದುರುಳ ದುರ್ಯೋಧನನೇ ಕೇಳು. ದುರ್ವಿಧಿಯ ಅಡ್ಡ ಆಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರೆದು ಆಧರಿಸಿ ಸತ್ಕರಿಸಬೇಕಾದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ಕೇಳು. ಸಿಂಹಾಸನ, ಸೌಬಲ ದೇಶದ ಸಿಂಹಾಸನ, ನಾ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ಸಿಂಹಾಸನ. ದುರ್ಯೋಧನ, ದುರ್ಯೋಧನ, ನಾನು ಕೂಡ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳಿಂದ ಹೋರೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನೀವು ಮಾಡಿದ ಕಾರ್ಯವಾದರೆ ಇರೋದು ದುರ್ಯೋಧನ, ಓ ನಿನ್ನ ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನದ ಅಧಿಕಾರವನ್ನು ಮಾಡುತ್ತಿದೆ ಅಲ್ಲವೇನೋ ಮೂಢ. ಅಧಿಕಾರ, 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 ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಅಧಿಕಾರ, ಅಧಿಕಾರ, ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಚ ನಾನು ನೋಡುವೆ, ಹೋಯಿ ನಾನು ನೋಡುವೆ. ಅತಿ ಆಸೆ ತುಂಬಿಯುವುದು ನಿನ್ನ ಮನದಲ್ಲಿ ಕೌರವ. ಅತಿ ಆಸೆ ತುಂಬಿಯುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ದುರ್ಯೋಧನ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ನಿನ್ನ ಕೊಲ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ನನ್ನದು ತಪ್ಪು, ಇದು ನಿನ್ನದು ತಪ್ಪು. ನನ್ನದು ತಪ್ಪು, ಇದು ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ, ಅಧಿಕಾರ, ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರದನವ ಹಿಡಿದು ನಿಂತ ವೀರಪಾತನೋ ಬಲೆ, ಬಲೆ ಅರ್ಜುನ ಬಲೆ. ಶೂರದನವ ಹಿಡಿದು ನಿಂತ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಕೂತ ಕರ್ಣನು. ಪಾಪ ಕರ್ಣ, ಅನ್ಯಾಯವಾಗಿ ಪಾಪ ಬಿಡುವ ಕೂತ ಕರ್ಣನು. ಹಿಡಿದೆದ್ದು ನಿಲ್ಲುವನು ಭೀಮಸೇನನು. ಬಲೆ, ಬಲೆ ಭೀಮಸೇನ. ಹಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಕಲೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ತನ್ನ ಕಲೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ನಿನ್ನದು ತಪ್ಪು, ಇದು ನನ್ನದು ತಪ್ಪು. ನಿನ್ನದು ತಪ್ಪು, ಇದು ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ,
ಅಧಿಕಾರ ಅಧಿಕಾರ ಮದದಿಂದ ಕೊದ್ದು ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ನೀಚ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ದುರ್ಯೋಧನ ದುರ್ಯೋಧನ ನನ್ನ ಅಧಿಕಾರದ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು ದುರ್ಯೋಧನ ಗಾಳಿ ಗೋಪುರವಾಯಿತು ಆದರೂ ಚಿಂತೆ ಇಲ್ಲ ನನ್ನ ಚಾಣಾಕ್ಷ ತಂತ್ರದಿಂದ ನಾನು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು ಅದರಲ್ಲೂ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ಜಯಿಸಬೇಕು ಎಂಬ ಹಿರಿಯರ ಆರ್ಯೋಕ್ತಿಯನ್ನು ಅನುಸರಿಸಿ ನನ್ನ ಚಾಣಾಕ್ಷ ತಂತ್ರದಿಂದ ನಿನ್ನನ್ನು ಅಡಿಗಡಿಗೆ ಅಡ್ಡಗಟ್ಟಿ ಅಡ್ಡದಾರಿಗೆ ಎಳೆದು ಹಸ್ತಿನಾವತಿ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು ರಕ್ತದ ಕೋಡಿಯಲ್ಲೇ ಮುಳುಗಿಸುವ ದುರ್ಯೋಧನ ಹಳಬೇಡಿ ಹಳಬೇಡಿ ನನ್ನ ಭಾಗ್ಯ ಸಹೋದರೇ ಹಳಬೇಡಿ ದುರ್ಯೋಧನನ 99 ಮಂದಿ ಅಣ್ಣ ತಮ್ಮಂದಿರ ಚಿನ್ನರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಂಜನವನ್ನು ಮಾಡಿಸುವೆನು ದುರ್ಯೋಧನ ದುರ್ಯೋಧನ ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನೀವು ನೀಡುತ್ತಿದ್ದ ವಿಚಿತ್ರ ಕಠೋರ ಶಿಕ್ಷೆಯನ್ನು ನೆನೆಸಿಕೊಂಡರೆ ಈಗಲೂ ಸಹ ನನ್ನ ದೇಹದಲ್ಲಿ ದ್ವೇಷದ ಜ್ವಾಲೆಯು ಧಗಧಗ ನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಲೆ ಧಗಧಗ ನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ಅರುಳಿದ ದೇಶವು ಎಲ್ಲೆಲ್ಲೂ ಉಳಿಯುವುದೆಂತೂ ಕುರುವಂಶಜರು ಅರುಳಿದ ದೇಶವು ಎಲ್ಲೆಲ್ಲೂ ಉಳಿಯುವುದೆಂತೂ ಕುರುವಂಶಜರು ಧಗಧಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ಸರಿಸಿ ನಮ್ಮನು ಕುರುಪತಿ ಕಂದನು ಅಸ್ತಿನ ಬದಿಯ ಸೆರೆಯೊಳಗಿಟ್ಟ ದುರ್ಯೋಧನ ಸೋಲಿಸಿ ನಮ್ಮನು ಕುರುಪತಿ ಕಂದನು ಅಸ್ತಿನ ಬದಿಯ ಸೆರೆಯೊಳಗಿ ಅಣ್ಣ ತಮ್ಮಂದಿರು ನೋಡ್ಬರು ನಾವು ನವ ಬದಗಿದು ಸೆರೆಮನೆಯಳು ನಾವು ಅಣ್ಣ ತಮ್ಮಂದಿರು ನೋಡ್ಬರು ನಾವು ನವ ಬದಗಿದು ಸೆರೆಮನೆಯಳು ನಾವು ಧಗಧಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ದುರ್ಯೋಧನ ನೂರ್ವೊಬ್ಬನೇ ಉಳಿವಿಹನೀಗ ತೀರಿಸಲನು ಜರ ಸಾಲವ ಬೇಗ ನೂರ್ವೊಬ್ಬನೇ ಉಳಿವಿಹನೀಗ ತೀರಿಸಲನು ಜರ ಸಾಲವ ಎಮ್ಮರವಾಯಿತು ನನ್ನಯ ಸೇಡು ಚಾಡು ಎಮ್ಮರವಾಯಿತು ಎನ್ನಯ ಸೇಡು ಸ್ಮಶಾನ ಬೆಳಿಪುದು ಕೌರವ ಬೀಡು ಎಮ್ಮರವಾಯಿತು ಎನ್ನಯ ಸೇಡು ಸ್ಮಶಾನ ಬೆಳಿಪುದು ಕೌರವ ಬೀಡು ಧಗಧಗ ನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ದುರ್ಯೋಧನ ನರಕದ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ನಿನಗೆ ಅತಿ ಭಯಾನಕ ಎನಿಸುವುದು ತಾಯಿಯ ಕಣ್ಣೀರಿನಿಂದ ತೊಯ್ದು
ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವುದಲ್ಲದೆ ನರಕದ ಮಾರ್ಗವನ್ನೇ ಹಿಡಿಯುವ ದುರ್ಯೋಧನ, ನರಕದ ಮಾರ್ಗವನ್ನೇ ಹಿಡಿಯುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ! ದುರ್ಯೋಧನ, ನಿನಗೆ ಕಡುವೈರಿಗಳಾದ ಬಳ ಪಾಂಡವರಿಗೆ ಎಂದು ಹೇಳುವಷ್ಟರಲ್ಲಿ ಇದೇ ಕೈಯ ಒಳ್ಳೆ ಹಸಿದ ಹೆಬ್ಬುಲಿಯಂತೆ ಬೊಬ್ಬಿಡುವೆ. ಮಾವ, ನಾನು ಮಾಡಿದ ಕಾರ್ಯ ಯುಕ್ತವಾಗಿದೆ ಮಾವ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟನೆಂದು ದೂತನು ಈ ದಿನ ಸಮಾಚಾರವೇ? ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಲ್ಬಲಗಳಿಂದ ಇಡೀ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಸದಾ ಹಿಂಸೆ, ಸ್ವಯಂ ಕಲಹ ಉಚಿತವೇ ಮಾವ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಸ್ವಾಭಿಮಾನಿಯಾದ ನಾನು ಅವನ ಮಾತನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡಯ್ಯ. ಅಗ್ರಜ, ಅಣ್ಣನ್ನು ನೋಡಿ ಬಂದೆ ಕೃಷ್ಣ, ಗೈದಾಕಾರ ಅಗ್ರಜ. ಅಣ್ಣನ್ನು ನೋಡಿ ಬಂದೆ ಕೃಷ್ಣ, ಗೈದಾಕಾರ ಅಗ್ರಜ. ಕುದುರೆಯನ್ನು ಮನೆಯೋಳು ಅದಮಾನು ತಿಂಡಿಯ ಅಗ್ರಜ. ಕುದುರೆಯನ್ನು ಮನೆಯೋಳು ಅದಮಾನು ತಿಂಡಿಯ ವಿದುರನು ಮನೆಯೋಳು ಅದಮಾನು ತಿಂಡಿಯ ಉದಳಿ ಬಂದಿದ್ದೆ ಪದವಿ ಬರುವನಂತೆ ಅಗ್ರಜ. ಉದಳಿ ಬಂದಿದ್ದೆ ಮದದಿ ಬರುವನಂತೆ ಅಣ್ಣನನ್ನು ನೋಡಿ ಬಂದೆ ಕೃಷ್ಣ, ಗೈದಾಕಾರವಾ ಅಗ್ರಜ. ಬಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಬಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಬಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ನೆಲ್ಲದನ್ನ ಮನವು ಕಲ್ಲಳ್ಳಿ ಪುದಣ್ಣ ಅಗ್ರಜ. ನೆಲ್ಲದನ್ನ ಮನವು ಕಲ್ಲಳ್ಳಿ ಪುದಣ್ಣ ಅಣ್ಣನನ್ನು ನೋಡಿ ಬಲ್ಲಗೈದ ಪರಿಯ ಎಲ್ಲವನ್ನು ನೋಡಿ ಅಗ್ರಜ. ಬಲ್ಲಗೈದ ಪರಿಯ ಎಲ್ಲವನ್ನು ನೋಡಿ ಬಲ್ಲಗೈದ ಪರಿಯ ಎಲ್ಲವನ್ನು ನೋಡಿ ಎಲ್ಲದನ್ನ ಮನವು ಕಲ್ಲಣಿ ಪುದಣ್ಣ ಅಗ್ರಜ. ಎಲ್ಲದನ್ನ ಮನವು ಕಲ್ಲಣಿ ಪುದಣ್ಣ ಅಣ್ಣನನ್ನು ನೋಡಿ ಬಂದೆ ಕೃಷ್ಣ, ಗೈದಾಕಾರವಾ ಅಗ್ರಜ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾರ್ಥ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಏನು, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹಾಗಾದರೆ ಸತ್ಕಾರ ಕೂಟವನ್ನು ಏರ್ಪಡಿಸು ನಡೆ ಸಹೋದರ. ಅಗ್ರಜ, ಕೃಷ್ಣನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದುರ ಕುಟೀರವನ್ನು ಆಶ್ರಯಿಸಿರುವನಂತೆ. ಅವನದೆಷ್ಟು ಅವ ಹೇಳಲಾಗ್ರಜ? ಅವ ಹೇಳದವಲ್ಲ ಸಹೋದರ. ಯದುಪತಿಯು ಭಕ್ತ ಪ್ರಾಧೀನನು. ವಿದುರದಂತಹ ಭಕ್ತರು ಮತ್ತಾರಿರುವರು? ಈ ದಿನ ಅವನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ಚಿಂತಿಸಬೇಡ, ನಡೆ ಸಹೋದರ.
ದುರಾತ್ಮರಾದ ದ್ರೋಹಿಗಳ ಮದ ಮುರಿವ ನಿಕ್ಷಣ ಸಹೋದರ ದುರಾತ್ಮರಾದ ದ್ರೋಹಿಗಳ ಮದ ಮುರಿವ ನಿಕ್ಷಣ ಕೊಂಡರನ್ನು ಭೇದಿಸಿ ಕಲಾದಯಿಸಿ ಬರುವನ ಕೊಂಡರನ್ನು ಭೇದಿಸಿ ತಲವಜಯಿಸಿ ಬರುವನ ಬರದಿ ಬರುವ ಆದ ಮರ ತಿಲವ ಕಡೆದು ಬರುವನ ಮರದಿ ಬರುವಾಗ ಮರನ್ನು ತಿಲವ ಕಡೆದು ಬರುವ ದುರಾತ್ಮರಾದ ದ್ರೋಹಿಗ ಮದ ಮುರಿವ ನಿಕ್ಷಣ ಮದ ಮುರಿವ ನಿಕ್ಷಣ ಮದ ಮುರಿವ ನಿಕ್ಷಣ ಈಕ್ಷಣ 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 ಕೊಂಡರನ್ನು ಭೇದಿಸಿ ತಲವಜಯಿಸಿ ಬರುವನ ಕೊಂಡರನ್ನು ಭೇದಿಸಿ ತಲವಜಯಿಸಿ ಬರುವೆನು ಮದದಿ ಬರುವ ಆಗ ಮರನ್ ತಿರವ ಕಡೆದು ತರುವೆನ ಮದದಿ ಬರುವಾಗ ಮರನ್ನು ತಿರವ ಕಡೆದು ತರುವೆ ದುರದ್ವರಾದ ದ್ರೋಹಿಗ ಮದವ ಮುರಿವೆ ನಿಕ್ಷಣ ಮದವ ಮುರಿವೆ ನಿಕ್ಷಣ ಮದವ ಮುರಿವೆ ನಿಕ್ಷಣ ಈಕ್ಷಣ 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 ಅಗ್ರಜ ರಾಜ ಮರ್ಯಾದೆಯನ್ನು ಧಿಕ್ಕರಿಸಿ ಆ ವಿತರಣ ಕುಟೀರವನ್ನು ಆಶ್ರಯಿಸಿರುವ ಆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು 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 ಸಹೋದರ ಅರ್ಧವೀರಪ್ಪ ಮಾವ ಸ್ವಾಭಿಮಾನಿಯಾದ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ಒಂದೊಂದು ಸಾರಿ ನನಗೂ ದುಸ್ಸಾಹಸವೆನಿಸುವುದು ಬದಕಳೆ ಎಷ್ಟಿದ್ದರೂ ಈ ಸಿಂಹಕ್ಕೆ ಸರಿಸಾಡಿಯಾಗಬಲ್ಲದೆ ಅದರಲ್ಲಿ ಕೃಷ್ಣನ ಸಂತಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ ಸುಯೋಧನ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಮತ್ತೆ ಆಗಿದ್ದರೆ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಕೇವಲ ದಾಸೀಪುತ್ರನಾದ ವಿದುರನ ಮುರುಗನ ಜೋಪಣಿ ಆಶ್ರಯಿಸಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾರದ ಅಪಮಾನ ದುರ್ಯೋಧನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ? ಕೃಷ್ಣನಲ್ಲಿ ನಿನಗಿಷ್ಟು ಕೋಪವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯನ್ನು ಧ್ವಂಸ ಮಾಡಲೆಂದೇ ಅವತರಿಸಿರುವರು. ಸುಯೋಧನ, ಕಂಸ ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರಯ್ಯ. ಅಲ್ಲವೇ? ಕಾರಣವಿಲ್ಲದೆ ಅವರನ್ನು ಸಂಹರಿಸಬೇಕಾಯಿತು. ಕಂಸನನ್ನು ವಧಿಸಿ ಅರುಳು ಮರಳು ಮುದುಕನಾದ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕುಳ್ಳರಿಸಿ ನೆಪ ಮಾತ್ರಕ್ಕೆ ಕುಳ್ಳರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವರಿಗೆ ಮನ್ನಣೆಯ ಕೌರವೇಶ್ವರ. ಶಕುನಿ, ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಇವನ ಮೇಲಿನ ಕೋಪದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಇದೆಂತಹ ದುರ್ವಿಧಿ. ಕೃಷ್ಣನನ್ನು ಪಾಂಡವರಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೇನಾದರೂ ಆಶ್ರಯವನ್ನು ಕೊಟ್ಟೇ ಆದರೆ ಈಗ ನಿನ್ನ ತಮ್ಮ ಹೇಳಿದವನಯ್ಯ, ನಿನ್ನ ವಿನಾಶಕ್ಕೆ ನೀನೇ ಕಾರಣನೆಂದು. ದುರ್ಯೋಧನ, ಮತ್ತಿನ್ನೇನಯ್ಯ? ಪಗಡೆ ಆಟದಲ್ಲಿ ಪಾಂಡವರು ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಭಂಗವಾಯಿತು. ಮತ್ತೆ ಅವರು ಅದನ್ನು ಹೊಂದುವುದೆಂದರೇನು? ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ನಮಗೆ ರಾಜ್ಯ ಕೊಡಿ ಎಂದು. ಮಾವ, ಸರಿಯಾಗಿ ಹೇಳಿದೆ ಶೋಭಲ ರಾಜ. ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮಳೆಯ ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಏನು ಮಾವ? ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರಿಸಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಸುಯೋಧನ, ಈ ವಿಚಾರದಲ್ಲಿ ನನ್ನೊಂದು ಸಲಹೆ ಇರುವುದು. ಏನದು ಮಾವ? ಬಿಡಯ್ಯ, ಸಮಯ ಬಂದಾಗ ನಾನು ತಿಳಿಸುವೆನು. ಮಾವ, ನಿನ್ನದ ಸಲಹೆಯ ಹೊರತಾಗಿ
ನಾನು ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಹೋಗೋಣ. ನಡೆ ನಡೆ ಸುಯೋಧನ, ನಡೆ ನಡೆ. ಕುರುಕುಲ ಕೀಟವೇ ನಡೆ. ಕುರುಕುಲದ ರಣಕಲಿ ನೀನಾಗುವೆ ಮುಂದೆ ರಣರಂಗದಲ್ಲಿ ರಣಬಲಿ. ದುರ್ಯೋಧನ, ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ಕುರುಕುಲದ ಬೇರನ್ನೇ ಕಿತ್ತೊಗೆಯುವೆನು. ಅಯ್ಯ ಮರುಳೆ, ನನ್ನನ್ನು ನಿನ್ನ ಹಿತೈಷಿಯೆಂದು ಭಾವಿಸಿರುವೆಯೇನೋ? ಕೇಳು, ನಾನು ಯಾವಾಗ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೇ ಕಾಗೆ ಒಕ್ಕ ಗೋಳಾಯಿತು, ಮಾರಿವಕ್ಕ ಬೀಡಾಯಿತು ಎಂದು ನಿನ್ನ ಮಡದಿಯಾದ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗುವಳೋ ಅಂದೆ ಅಂದೆ ಈ ಶಕುನಿಗೆ ಶಾಂತಿ, ಮನಃಶಾಂತಿ. ದುರ್ಯೋಧನ, ದುರ್ಯೋಧನ, ಶಕುನಿ ಎಂಬ 3 ಅಕ್ಷರಗಳ ಅರ್ಥವೇನೆಂಬುದನ್ನು ಬಲ್ಲೇನೋ ಮೂಡ. ಕೇಳು, ಶಾ ಎಂದರೆ ಶಪಥಗೈದು, ಕು ಎಂದರೆ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನವರಿಂದಲೇ ನಿನ್ನ ನಿರ್ನಾಮ ಮಾಡದ ಹೊರತು ನನಗೆ ಶಾಂತಿಯಲ್ಲಿ ನೆಮ್ಮದಿಯಲ್ಲಿ. ದುರ್ಯೋಧನ, ಎಂದು ನಿನ್ನ 99 ಮಂದಿ ಅಣ್ಣ ತಮ್ಮಂದಿರ ರುಂಡ ಮುಂಡಗಳು ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗುವುದು ಅಂದೆ ಅಂದ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ದುರ್ಯೋಧನ, ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶ ನಿರ್ನಾಮ. ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ದುರ್ಯೋಧನ, ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ನಿಮ್ಮ ವಿನಾಶಕ್ಕೆ ನಾಂದಿಯನಾಡುತ್ತ, ನಿಮ್ಮ ವಿನಾಶಕ್ಕೆ ನಾಂದಿಯನಾಡುತ್ತ ಆನಂದವನ ಹೊಂದುವೆ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಸರ್ಪದ ಎಡೆಮೆತ್ತಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡೆಮೆತ್ತಿ ಸರಸವನಾಡಲು ಬಯಸುವೆಯ. ದರ್ಪಣ ನೀಡುವ ಸೋದರರೇ, ದರ್ಪಣ ನೀಡುವ ಸೋದರರೇ, ನೆಮ್ಮದಿಯಂದಿರಿ ನೀವಿಂದು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ